ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಮುತ್ತು ಮನೆ ಬಿಟ್ಟು ಹೋಗ್ತಾನಂತ ಮನೆಯವರು ಟೆನ್ಷನ್ ಮಾಡಿರ್ತಾರೆ. ಅವ್ರು ಮನೆ ಬಿಟ್ಟು ಹೋಗೋದಾಗೆ ಅವನನ್ನು ತಡಿಲಿಕ್ಕೆ ಕೂಡ ನೋಡ್ತಾರೆ. ಅದೆಲ್ಲ ಆಗುತ್ತಾ? ಇನ್ನು ಮಹಿಮನ ವಿಚಾರ ಅಮಿತ್ ಭಾಯ್ ಹರಿಗೆ ಹೇಳ್ತಾನೆ. ಮನೆಯವರಿಗೆ ಮಹಿಮನ ವಿಚಾರ ಗೊತ್ತಾಗುತ್ತಾ? ಎಲ್ಲಾನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇನ್ನು ಪ್ರಾರಂಭದಲ್ಲಿ ಕಂಟಿ, ಹರಿ, ಮಹಿ 3 ಜನ ಪ್ಲ್ಯಾನ್ ಮಾಡಿರ್ತಾರೆ. ಎಚ್ಚರಿಕೆಯಿಂದ ಇರಬೇಕು, 2 ಗಂಟೆಗೊಬ್ಬರು ಎಚ್ಚರಿಕೆಯಿಂದ ಇರಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಮುತ್ತು ಅಣ್ಣ ಮನೆ ಬಿಟ್ಟು ಹೋಗಬಾರ್ದು, ಆ ರೀತಿ ನೋಡ್ಕೊಳ್ಬೇಕು ಅಂತ ಹೇಳಿ. ಇನ್ನು ಕಂಟಿ ಅಂತೂ ಕಾಯ್ತಾ ಇರ್ತಾನೆ. ನಿದ್ರೆಯನ್ನು ಬಿಟ್ಟು ಮುತ್ತು ಅಣ್ಣನೇ ಕಾಯ್ತಾ ಇರ್ತಾನೆ. ಆದರೆ ಕಂಟಿಗೆ ತುಂಬಾ ನಿದ್ರೆ ಬರ್ತಾ ಇರ್ತದೆ. ಅವನು ಟೈಮ್ ಆಗಿರ್ತದೆ. ಅವನು ಹರಿನ ಎಬ್ಬಿಸ್ತಾನೆ, ಮೈನ ಎಬ್ಬಿಸ್ತಾನೆ, ಯಾರು ಹೇಳೋದೇ ಇಲ್ಲ. ಆಗ ಕಂಟಿ ಹೇಳ್ತಾನೆ, ಅಲ್ಲ ಇವರೇನು ಈ ರೀತಿ ಮಾಡಿಬಿಟ್ರು, ಇನ್ನೀ ಹರಿ ಹರಿ ಅಂತ ಕರಿಬೇಡ, ಹಾ ಅಂತ ಕರೆದ್ರೆ ಸಾಕು, ನಾನು ಎದ್ದು ಕಿರಿಚ್ತೇನೆ, ನಾನು ನಿಲ್ತೇನೆ, ಹಾಗೆ ಹೀಗಂತಿದ್ದ. ಇವಾಗ ನಾನು ಇವನನ್ನು ಇಷ್ಟು ಎಬ್ಬಿಸ್ತೇನೆ, ಇವ್ನು ನೋಡಿದರೆ ಸ್ವಲ್ಪನೂ ಹೇಳ್ತಿಲ್ಲ ಅಲ್ವಾ. ಅಲ್ಲ ಏನು ಮಾಡಲಿ, ನಂಗೆ ಬೇರೆ ತುಂಬಾ ನಿದ್ರೆ ಬರ್ತಿದೆ, ಹೇಗಪ್ಪ ಮಾಡಲಿ, ಹೇಗೆ ನಿದ್ರೆನ ಕಂಟ್ರೋಲ್ ಮಾಡಲಿ, ಅಣ್ಣ ನಾನು ಹೇಗೆ ಕಾಯಲಿ ಅಂತ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾನೆ. ಆವಾಗ ಅವನಿಗೊಂದು ಪ್ಲ್ಯಾನ್ ಬರುತ್ತೆ. ಹೌದಲ್ವಾ, ಮುತ್ತು ಅಣ್ಣ ಮನೆಯಿಂದ ಹೊರಗೋಗ್ಬೇಕಾದ್ರೆ ಇದೇ ಬಾಗಿಲಿಂದ ಹೊರಗೋಗ್ಬೇಕು ಅಂತ ಹೇಳಿಕೊಂಡು ಅವನು ನೆಲದ ಮೇಲೆ ತಲೆ ಇಟ್ಟು ಬಾಗಿಲ ಮೇಲೆ ಕಾಲಿಟ್ಟು ಮಲಗ್ತಾನೆ. ಇನ್ನು ಬೆಳಿಗ್ಗೆ ಆಗ್ತದೆ. ಬೆಳಿಗ್ಗೆ ಆದ ಕೂಡಲೇ ಮುತ್ತು ಹೇಳ್ತಾನೆ. ಆವಾಗ ಮುತ್ತು ನೋಡ್ತಾನೆ. ಮುತ್ತಿಗೆ ಶಾಕ್ ಆಗುತ್ತೆ. ಅಲ್ಲ ಈ ಕಂಟಿ ಯಾಕೆ ಬಾಗಿಲಲ್ಲಿ ಈ ರೀತಿ ಮಲಗಿದ್ದಾನೆ ಅಂತ ಹೇಳಿ ಕಂಟಿ ಹತ್ರ ಹೋಗಿ ಕಂಟಿನೇ ಎಬ್ಬಿಸ್ತಾ ಇರ್ತಾನೆ. ಆ ಕೂಡಲೇ ಮಹಿ ಕೂಡ ಹೇಳ್ತಾನೆ. ಮಹಿ ಎದ್ದಾಗ ಮುತ್ತು ಅಣ್ಣ ಇರಲ್ಲ. ಆಗ ಮಹಿ ತುಂಬ ಟೆನ್ಷನ್ ಮಾಡ್ಕೊಳ್ತಾನೆ. ಮುತ್ತು ಅಣ್ಣ ಅಂತ ಹೇಳಿ ಮನೆಯೆಲ್ಲ ಹುಡುಕಾಡ್ತಾನೆ. ಇನ್ನು ಹರಿ ಹತ್ರ ಹೇಳ್ತಾನೆ, ಹರಿ ಅಣ್ಣ ಮುತ್ತು ಅಣ್ಣ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಏನು ಮುತ್ತು ಅಣ್ಣ ಕಾಣಿಸ್ತಾ ಇಲ್ವಾ ಅಂದರೆ ಕಂಟಿ ಎಲ್ಲೋದ? ಈ ಕಂಟಿಗೆ ಹೇಳಿದೆ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ಯಾಕೋ ಒಪ್ಕೊಳ್ಬೇಕಿತ್ತು, ಮಾಡ್ತೇನೆ ಅಂತ ಹೇಳಿ ಎಲ್ಲಿ ಹೋದ, ಅಷ್ಟು ಬೇಜವಾಬ್ದಾರಿ ಅವನಿಗಂತ ಹೇಳಿ ಮುತ್ತು ಅಣ್ಣ ಅಂತ ಕರೀತಾರೆ. ಆಗ ಮುತ್ತು ಅಣ್ಣ ಹೇಳ್ತಾರೆ, ನಾನು ಇಲ್ಲಿದ್ದೀನಿ ಕಣ್ರು, ಬನ್ನಿ ಅಂತ ಹೇಳ್ತಾರೆ. ಆಗ ಅಲ್ಲಿ ನೋಡುವಾಗ ಕಂಟಿ ಮುತ್ತು ಇಬ್ಬರು ಇರ್ತಾರೆ. ಆಗ ಕಂಟಿ ಹೇಳ್ತಾನೆ, ಓ ಬಂದ್ರಾ, ಹೇಗಾಯಿತು ನಿದ್ರೆ? ತುಂಬ ಆರಾಮಾಗಿ ನಿದ್ರೆ ಆಯ್ತಲ್ಲ, ಒಳ್ಳೆ ನಿದ್ರೆ ಬಂತಲ್ಲ. ಹರಿ ಅಂತೂ ಕನಸಲ್ಲಿ ತೇಲಾಡ್ತಿದ್ದ. ಒಳ್ಳೆ ನಿದ್ರೆ ಆಯ್ತಲ್ಲ ನಿಮ್ಮಿಬ್ಬರಿಗೆ. ಅಲ್ಲ ನಿಮಗೇನು ಅನಿಸಲ್ವಾ, ನನ್ನನ್ನು ಇಲ್ಲಿ ಬಿಟ್ಟು ನೀವಿಬ್ಬರು ಮಲ್ಕೊಂಡಿದ್ದೀರಲ್ಲ, ನೀವೇನಂತ ಹೇಳಿದ್ರಿ, ಈಗ ನೋಡಿದರೆ ನಾನೊಬ್ಬನೇ ಎಚ್ಚರಿಕೆಯಿಂದ ಇರಬೇಕಲ್ಲ, ನೀವಿಬ್ಬರು ಮಲ್ಕೊಂಡಿದ್ದೀರಲ್ಲ ಅಂತ ಹೇಳ್ತಾರೆ. ಆಗ ಮುತ್ತು ಅಣ್ಣ ಹೇಳ್ತಾರೆ, ಏನರೂ ಹೇಳ್ತಿದ್ದೀರಾ, ಏನಾಯಿತು ಅಂತ ಹೇಳ್ತಾರೆ. ಆಗ ಮಹಿ ಹೇಳ್ತಾನೆ, ಅಣ್ಣ ಅದು ನೀನು ಹೋದ ಸಲ ಬೇಜಾರಾದಾಗ ಮನೆ ಬಿಟ್ಟು ಹೋಗಿದ್ಯಲ್ವಾ, ಹಾಗಾಗಿ ಈ ಸಲ ಬೇಜಾರಾದರೆ ಮನೆ ಬಿಟ್ಟು ಹೋಗ್ತೀಯ ಅಂತ ಹೆದರ್ಕೊಂಡು ನಾವೆಲ್ಲ ನಿದ್ರೆ ಮಾಡದೆ ಎಚ್ಚರಿಕೆಯಿಂದ ಇರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳ್ತಾನೆ. ಆಗ ಕಂಟಿ ಹೇಳ್ತಾನೆ, ಅಣ್ಣ ನಾನು ಹೇಳ್ತೇನೆ ಕೇಳೋಣ, ಇವ್ರ ಮಾತೇನೋ ನಂಬೇಡ. ಇವರೆಲ್ಲ ಏನು ಹೇಳಿದ್ರು ಗೊತ್ತಾ, 2 ಗಂಟೆ ಒಬ್ಬರು ಎಚ್ಚರಿಕೆಯಿಂದ ಇರಬೇಕು, ಉಳ್ದವ್ರು ನಿದ್ರೆ ಮಾಡಬೇಕು ಅಂತ ಹೇಳಿದರು. ನಾನು ಎಷ್ಟೇ ಎಬ್ಬಿಸಿದ್ರು ಇವರಿಬ್ಬರು ಕೂಡ ಹೇಳಿಲ್ಲ ಗೊತ್ತಾ, ಇವರಿಬ್ಬರು ಏನೂ ಮಾಡಲ್ಲ ಅಣ್ಣ ಅಂತ ಹೇಳ್ತಾರೆ. ಇನ್ನು ಅವ್ರು 3 ಜನ ಜಗಳ ಮಾಡ್ಕೊಳ್ತಾನೆ ಇರ್ತಾರೆ. ಆಗ ಮುತ್ತು ಹೇಳ್ತಾನೆ, ಅಯ್ಯೋ ಸಾಕು ನಿಲ್ಲಿಸ್ರು, ನಾನು ಎಲ್ಲಿಗೂ ಹೋಗಲ್ಲ ಕಣ್ರು, ನಂಗೆ ನಿಜವಾಗ್ಲೂ ಬೇಜಾರಾಗಲಿಲ್ಲ, ನಾನು ತುಂಬ ಖುಷಿಯಾಗಿದ್ದೇನೆ ಕಣ್ರು ಹೇಳ್ಕೊಂಡು ನಗಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಆಗ ಕಂಟಿ ಹೇಳ್ತಾನೆ, ಹರಿ ಏನಾಯಿತು, ಅಣ್ಣ ಯಾಕೆ ಈ ರೀತಿ ಬದಲಾದ? ಅಲ್ಲ ನಂಗೆ ನಂಬೋಕೆ ಆಗ್ತಿಲ್ಲ, ಅಣ್ಣ ಈ ರೀತಿ ಮಾತಾಡ್ತಿದ್ದಾನಲ್ವ, ಅವನ ಮುಖದಲ್ಲಿ ಬೇಜಾರು ಅನ್ನೋದೇ ಇಲ್ಲ. ಅಲ್ಲ ನಂಗೆ ಅರ್ಥ ಆಗ್ತಿಲ್ಲ, ಇವನು ಮನೆಯಿಂದ ಹೊರಗೋದ ಅಮಿತ್ ಬಾಯ್ ಜೊತೆ ಮನೆಯಿಂದ ಹೊರಗೋದ್ಮೇಲೆ ಯಾವ ಮರದ ಕೆಳಗೆ ಕೂತ್ಕೊಂಡ, ಈ ರೀತಿ ಬದಲಾಗಿದ್ದಾನೆ, ನಂಗೆ ನಂಬೋಕೆ ಆಗ್ತಿಲ್ಲ, ಅಣ್ಣ ಇಷ್ಟು ಖುಷಿಯಾಗಿದ್ದಾನ, ಅದು ಹೇಗೆ ಅಂತ ಹೇಳ್ತಾ ಇರ್ತಾನೆ. ಆಗ ಹರಿ ಹೇಳ್ತಾನೆ, ನಾನು ಹೋಗಿ ಅಮಿತ್ ಬಾಯ್ ಹತ್ರ ಕೇಳ್ಕೊಂಡು ಬರ್ತೀನಿ, ಏನು ಹೇಳಿದ್ರಿ ಅಂತ ಹೇಳ್ತಾನೆ. ಇನ್ನು ಈಚೆ ಕಡೆ ಅಮಿತ್ ಬಾಯ್ ಮತ್ತು ಮಹಿಮಾ ಮಾತಾಡ್ತಾ ಇರ್ತಾರೆ. ಆಗ ಮಹಿಮಾ ಹೇಳ್ತಾಳೆ, ಅಲ್ಲ ಬಾಯ್ ನೀವು ಹೇಳಿದ್ರಿ ಅಲ್ಲ, ಮುತ್ತು ಅವ್ರ ಮನೆಯಿಂದ ಯಾರಾದರೂ ಬರ್ತಾರೆ ಈ ವಿಷಯ ಕೇಳಿ ಅಂತ ಹೇಳಿ, ನಮ್ಮ ವಿಷಯ ಮಾತಾಡೋಕ್ಕೆ, ಆದರೆ ಯಾರೂ ಬಂದಿಲ್ಲ ಅಲ್ಲ, ಯಾಕೆ ಅಂತ ಕೇಳ್ತಾರೆ. ಆಗ ಅಮಿತ್ ಬಾಯ್ ಹೇಳ್ತಾರೆ, ನೋಡು ಮಹಿಮಾ, ಮುತ್ತು ಬಾಯ್ ಮನೆಗೆ ಹೋಗಿ ವಿಷಯ ಹೇಳಿರ್ತಾರೆ, ಅವ್ರ ಮನೆಯವ್ರು ಯಾರಾದರೂ ಬಂದೇ ಬರ್ತಾರೆ, ನೀನೇನು ಟೆನ್ಷನ್ ಮಾಡಬೇಡ, ಖುಷಿಯಿಂದನೇ ಇರು ಅಂತ ಹೇಳ್ತಾರೆ. ಆ ಕೂಡಲೇ ಹರಿ ಬರ್ತಾನೆ. ಹರಿ ಬಂದಾಗ ಅಮಿತ್ ಬಾಯ್ಗೆ ಮಹಿಮಂಗೆ ಇಬ್ಬರಿಗೂ ಖುಷಿಯಾಗುತ್ತೆ. ಆಗ ಅಮಿತ್ ಬಾಯ್ ಹೇಳ್ತಾರೆ, ಒಳಗೆ ಬನ್ನಿ ಅಂತ ಹೇಳ್ತಾರೆ. ಇನ್ನು ಅವ್ರು ಬಂದು ಚೈರಲ್ಲಿ ಕೂತ್ಕೊಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಅಮಿತ್ ಬಾಯ್ ನಂಗೆ ನಿಮ್ಮ ಹತ್ರ ಏನೋ ಒಂದು ಕೇಳಬೇಕಿತ್ತು, ಅದಕ್ಕೆ ನಾನು ಇಲ್ಲಿಗೆ ಬಂದೆ ಅಂತ ಹೇಳ್ತಾನೆ. ಆಗ ಅಮಿತ್ ಬಾಯ್ ಹೇಳ್ತಾನೆ, ಏನು ಹರಿ ಬಾಯ್ ಕೇಳಿ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಅದು ನನ್ನ ಅಣ್ಣ ಅವತ್ತು ಬ್ರೋಕರ್ ಕಾಲ್ ಮಾಡಿ ಬೈದರು, ಅದಾದಮೇಲೆ ನೀವೇ ಅವ್ರನ್ನ ಕರ್ಕೊಂಡು ನಿಮ್ಮ ಮನೆಗೆ ಬಂದ್ರಿ, ಆಮೇಲೆ ಏನಾಯಿತು ಅಂತ ಹೇಳ್ತಾರೆ. ಆಗ ಅಮಿತ್ ಬಾಯ್ ಹೇಳ್ತಾರೆ, ಆಮೇಲೆ ಏನೂ ಇಲ್ಲ, ಅವ್ರು ತುಂಬ ಬೇಜಾರಲ್ಲಿ ಇದ್ರಲ್ವಾ, ಆಗ ನಾನು ನಮ್ಮ ಮನೆಗೆ ಕರ್ಕೊಂಡು ಬಂದು ನೋಡಿ ನೀವು ಕೂತಿದ್ದೀರಲ್ಲ ಅದೇ ಚೈರಲ್ಲಿ ಕೂತ್ಕೊಂಡ್ರು. ಅದಾದಮೇಲೆ ನಾನು ಅವ್ರ ಹತ್ರ ಕೇಳ್ತಾ ಇದ್ದೆ, ಬೇಜಾರೇನು ಮಾಡ್ಕೊಳ್ಬೇಡಿ ಅಂತ ಕೇಳ್ತಾ ಇದ್ದೆ. ಅದಾದಮೇಲೆ ಮಹಿಮಾ ಕಾಫಿ ತಂದು ಕೊಟ್ಲು ಅಷ್ಟೇ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾರೆ, ಹೌದು ತಂದು ಕೊಟ್ಟರು ಕಾಫಿ, ಆದಮೇಲೆ ಎಂತಾಯಿತು ಅಂತ ಹೇಳ್ತಾರೆ. ಆಗ ಅಮಿತ್ ಬಾಯ್ಗೆ ಹೇಳಬೇಕೋ ಬೇಡವೋ
ಗೊತ್ತಾಗಲ್ಲ. ಆಗ ಅಮಿತ್ ಬಾಯ್ ಹೇಳ್ತಾನೆ, ಏನೂ ಇಲ್ಲ, ಆಮೇಲೆ ಅದೇ ಹೇಳಿದ್ನಲ್ಲ, ಅವ್ರು ನಮ್ಮನೆಗೆ ಬಂದರು, ಈ ಚೇರಲ್ಲಿ ಕೂತ್ಕೊಂಡ್ರು ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಅಯ್ಯೋ ಹೌದು ಅಮಿತ್ ಬಾಯ್, ನಿಮ್ಮ ಮನೆಗೆ ಬಂದರು, ಈ ಚೇರಲ್ಲಿ ಬಂದು ಕೂತ್ಕೊಂಡ್ರು, ಮಹಿಮಾ ಅವ್ರು ಕಾಫಿ ಮಾಡಿ ಕೊಟ್ಟರು. ಆಮೇಲೆ ಏನಾಯಿತು, ಏನಾದರೂ ಮಾತಾಡಿದ್ರಾ, ಅಣ್ಣ ಏನಾದರೂ ಹೇಳಿದ್ನಾ, ಏನಾಯಿತು ಹೇಳಿ ಅಮಿತ್ ಬಾಯ್ ಅಂತ ಹೇಳ್ತಾರೆ. ಆಗ ಅಮಿತ್ ಬಾಯ್ ಹೇಳ್ತಾರೆ, ಮಹಿಮನ್ ಮದುವೆ ಆಗ್ತೀರಾ ಅಂತ ಅವ್ರ ಹತ್ರ ನಾನು ಕೇಳಿದೆ ಅಂತ ಹೇಳ್ತಾರೆ. ಆಗ ಹರಿಗೆ ತುಂಬಾ ಖುಷಿಯಾಗುತ್ತೆ. ಆಗ ಹರಿ ಹೇಳ್ತಾನೆ, ಅದಕ್ಕೆ ಅಣ್ಣ ಏನಂದ ಅಂತ ಹೇಳ್ತಾನೆ. ಆಗ ಅಮಿತ್ ಬಾಯ್ ಹೇಳ್ತಾರೆ, ಅದಕ್ಕೆ ಅವ್ರು ಏನೂ ಹೇಳಿಲ್ಲ, ಇಷ್ಟ ಇದೆ ಅಂತಲೂ ಹೇಳಿಲ್ಲ, ಇಷ್ಟ ಇಲ್ಲ ಅಂತಲೂ ಹೇಳಿಲ್ಲ, ಸೀದಾ ಹೋದರು ಮನೆಗೆ ಅಂತ ಹೇಳ್ತಾರೆ. ಆಗ ಹರಿಗೆ ತುಂಬಾ ಖುಷಿಯಾಗುತ್ತೆ. ಅಲ್ಲ, ಇಷ್ಟ ಇಲ್ಲ ಅಂತ ಹೇಳಿಲ್ಲ ಅಂದರೆ ಇಷ್ಟ ಇರ್ಬೋದಾ, ಹೌದು ಹೌದು, ಅದಕ್ಕೆ ಅಣ್ಣ ಈ ರೀತಿ ಮಾಡ್ತಿದ್ದಾನಂತ ಹೇಳಿ ಆಯಿತು ಅಮಿತ್ ಬಾಯ್ ಅಂತ ಹೇಳ್ತಾರೆ. ಇನ್ನು ಅಮಿತ್ ಬಾಯ್ ಹೇಳ್ತಾರೆ, ಹರಿಯವರೇ ಇಲ್ಲಿ ನಾವು ಕಾಫಿ ಮಾಡ್ಲಿಕ್ಕೆ ಹೇಳ್ತೇನೆ ಅಂತ ಹೇಳ್ತಾರೆ. ಆಗ ಮಹಿಮಾ ಕಾಫಿ ಮಾಡಬೇಕಂತ ಹೋಗ್ತಾಳೆ. ಆಗ ಹರಿ, ಅಯ್ಯೋ ಅದಕ್ಕೆ ಬೇಡ, ಅಲ್ಲ ಸಹೋದರಿ, ಅಲ್ಲ ಮಹಿಮಾ ಅವರೇ ಕಾಫಿ ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಹರಿ ಹೊರಗೆ ಬಂದು ಯೋಚನೆ ಮಾಡ್ತಾ ಇರ್ತಾನೆ, ಅಯ್ಯೋ ಅಣ್ಣ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಾನು ನಿನ್ನ ಮದುವೆಗೋಸ್ಕರ ಊರೆಲ್ಲ ಹುಡುಗಿನ ಹುಡುಕ್ತಾ ಇದ್ರಿ, ನಿನ್ನನ್ನು ಮದುವೆ ಆಗೋ ಹುಡುಗಿ ಇಲ್ಲಿಗೆ ಬಂದಿದ್ದಾಳಲ್ವಾ, ಅಬ್ಬಾ ನನಗಂತೂ ತುಂಬಾ ಖುಷಿಯಾಗಿತ್ತು. ಅಂದರೆ ನಿನ್ನಲ್ಲಿ ಆದ ಬದಲಾವಣೆಗೆ ಕಾರಣ ಯಾರು, ಮಹಿಮಾನ ಅಂತ ಹೇಳ್ಕೊಂಡು ಖುಷಿಯಿಂದ ಮನೆಗೆ ಬರ್ತಾನೆ. ಮನೆಗೆ ಬಂದು ಎಲ್ಲರನ್ನು ಕರೀತಾನೆ, ಕಂಠಿ, ಮಹಿ, ಚಂದನ ಅವರೇ ಅಂತ ಕರೀತಾನೆ. ಆಗ ಎಲ್ಲರೂ ಬರ್ತಾರೆ. ಆಗ ನಟರಾಜನು ಬರ್ತಾರೆ. ಆಗ ಹರಿ ಹೇಳ್ತಾನೆ, ನಾನು ನಿಮ್ಮ ಹತ್ರ ಒಂದು ದೊಡ್ಡ ವಿಷಯ ಹೇಳಬೇಕು, ಮುಖ್ಯವಾದ ವಿಷಯ ಹೇಳಬೇಕು ಅಂತ ಹೇಳ್ತಾರೆ. ಆಗ ನಟರಾಜ ಹೇಳ್ತಾರೆ, ಏನು ವಿಷಯ, ಏನು 4 ವೀಲರಿಂದ 24 ವೀಲರಿಗೆ ಪ್ರಮೋಷನ್ ಆಯಿತಾ ನಿಂಗೆ ಅಂತ ಹೇಳ್ತಾರೆ. ಆಗ ಕಂಠಿ ಹೇಳ್ತಾನೆ, ನಿಂಗೆ ಖಾಲಿ ಚಕ್ರದ ಬಗ್ಗೆನೇ ಮಾತಾಡೋದಾ, ಸುಮ್ಮನೆ ಇರು, ಹರಿ ಏನಾಯಿತು ಅಂತ ಹೇಳ್ತಾರೆ. ಚಂದನ್ ಅವರು ಹೇಳ್ತಾರೆ, ಏನಾಯಿತು ಹೇಳು ಅಂತ ಹೇಳ್ತಾರೆ. ಮೈನು ಹೇಳ್ತಾರೆ. ಆಗ ನಟರಾಜನ್ ಹೇಳ್ತಾರೆ, ಅವರೆಲ್ಲ ಅಷ್ಟು ಕೇಳ್ತಿದ್ದಾರಲ್ಲ, ಏನಾಯಿತು ಹೇಳು ಅಂತ ಹೇಳ್ತಾನೆ. ಆಗ ಹರಿ ಮನಸ್ಸಲ್ಲೇ ಅಂದ್ಕೊಳ್ತಾನೆ, ನಾನು ಯಾಕೆ ಸುಮ್ಮನೆ ಹೇಳಲಿ, ಏನಾದರೂ ಇವ್ರ ಹತ್ರ ಕೆಲಸ ಮಾಡಿ ಹೇಳಿಸ್ಕೊಳ್ಬೇಕು ಅಂತ ಹೇಳಿ ನನಗೆ ಯಾಕೋ ತುಂಬ ತಲೆನೋವಾಗ್ತಿದೆ, ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಡು ಬನ್ನಿ ಅಂತ ಹೇಳ್ತಾನೆ ಹರಿ. ಹರಿ ಅಂತೂ ವಿಷಯ ಹೇಳಲಿಕ್ಕೆ ಸುಮ್ಮನೆ ತಮಾಷೆಗೆ ಅವ್ರನ್ನ ಸತಾಯಿಸ್ತಾ ಇರ್ತಾನೆ. ಇನ್ನು ಕಂಠಿ ಹೇಳ್ತಾನೆ, ಆಯಿತು ಬಿಡು ಅಂತೇಳಿ ಕಾಫಿ ಮಾಡ್ಕೊಂಬಲಿಕ್ಕೆ ಹೋಗ್ತಾನೆ. ಇನ್ನು ಹರಿ ಹೇಳ್ತಾನೆ, ಮಹಿ ನಿಂಗೆ ಯಾಕೋ ಸೆಕೆ ಆಗ್ತಿಲ್ವಾ ಕಣೋ ಅಂತ ಹೇಳ್ತಾರೆ. ಆಗ ಮಹಿ ಹೇಳ್ತಾನೆ, ನನಗೇನು ಸೆಕೆ ಆಗ್ತಿಲ್ಲ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ನನಗಂತೂ ಜೋರು ಸೆಕೆ ಆಗ್ತಿದೆ, ಮೊದಲೋಗಿ ಗಾಳಿ ಬೀಸು ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಏನು ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ವಿಷಯ ಗೊತ್ತಾಗಬೇಕೋ ಬೇಡವೋ ನಿಂಗೆ ಅಂತ ಹೇಳ್ತಾನೆ. ಇನ್ನು ಮಹಿ ಬಂದು ಗಾಳಿ ಬೀಸ್ತಾನೆ. ಇನ್ನು ಹರಿ ಹೇಳ್ತಾನೆ, ಕಾಫಿ ಆಯಿತಾ ಹೇಳ್ತಾನೆ. ಇನ್ನು ಕಾಫಿ ತಂದು ಕೊಡ್ತಾನೆ ಕಂಠಿ. ಇನ್ನು ಕಾಫಿ ಕುಡಿತಾನೆ. ಇನ್ನು ಚಂದನ ಹೇಳ್ತಾಳೆ, ಹರಿಯವರ ವಿಷಯ ಏನಂತ ಹೇಳಿ, ಅಮಿತ್ ಬಾಯ್ ಏನಂತ ಹೇಳಿದರು, ಅಲ್ಲಿ ಏನಾಯಿತು ಅಂತ ಹೇಳಿ ಅಂತ ಹೇಳ್ತಾರೆ. ಆದರೆ ಹರಿ ಅಂತೂ ತುಂಬಾ ಚೇಷ್ಟೆ ಮಾಡ್ತಾ ಇರ್ತಾನೆ. ಇನ್ನು ಹರಿ ಹೇಳ್ತಾನೆ, ಕಾಫಿ ಕುಡಿತಾ ಬಿಸ್ಕೆಟ್ ತಿಂತ ಹೇಳ್ತಾನೆ, ಅಣ್ಣ ಅಮಿತ್ ಬಾಯ್ ಮನೆಗೆ ಹೋದ್ರಾ, ಅಲ್ಲಿ ಮಹಿಮ್ ಅವ್ರು ಕಾಫಿ ಕೊಟ್ರಾ, ಆಮೇಲೆ ಅಮಿತ್ ಬಾಯಿ ಏನೋ ಕೇಳಿದ್ರು ಅಂತ ಹೇಳ್ಕೊಂಡು ಆ ಮಾತನ್ನು ಮರೆಸ್ತಾನೆ. ಮಾತಾಡೋದು ಗೊತ್ತಾಗದ ಹಾಗೆ ಮಾತಾಡ್ತಾನೆ. ಆಗ ಕಂಠಿ ಹೇಳ್ತಾನೆ, ಹರಿ ಯಾಕೆ ಈ ರೀತಿ ಮಾಡ್ತಿದ್ಯಾ, ಏನು ವಿಷಯ ಬೇಕು ಅದನ್ನು ಮಾತ್ರ ನೀನು ಮಾತಾಡ್ತಿಲ್ಲ, ಬೇರೆಲ್ಲ ವಿಷಯ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ. ಆಗ ಚಂದನ್ ಹೇಳ್ತಾಳೆ, ನೋಡಿ ಹರಿಯರಿ ಮೊದಲು ಏನಾಯಿತು ಅಂತ ಹೇಳಿ ಅಂತ ಹೇಳ್ತಾರೆ. ಹರಿ ಮತ್ತೆ ಪುನಃ ಅದೇ ರೀತಿ ಮಾಡ್ತಾನೆ. ಅಮಿತ್ ಬಾಯ್ ಮನೆಗೆ ಅಣ್ಣ ಹೋದ್ನಾ, ಅಲ್ಲಿ ಮಹಿಮ್ ಅವ್ರು ಕಾಫಿ ಕೊಟ್ರಾ, ಆಮೇಲೆ ಅಮಿತ್ ಬಾಯ್ ಏನಂದ್ರು ಅಂದರೆ ಅಂತ ಹೇಳ್ಕೊಂಡು, ಅಯ್ಯೋ ಕಾಫಿ ಬಿಸಿದೆ ಹೇಳ್ತಾನೆ. ಆವಾಗ ಈ ಹರಿ ಅಂತ ಹೇಳಿ ಕಂಠಿ, ಮಹಿ, ಚಂದನ 3 ಜನ ಅವನ 2 ಕೈಯನ್ನು ಹಿಡ್ಕೊಳ್ತಾರೆ. ಈಗ ಚಂದನ ಹೇಳ್ತಾಳೆ, ನೋಡಿ ಹರಿಯರಿ ವಿಷಯ ಏನಂತ ಹೇಳಿ, ಆವಾಗದಿಂದ ಕೇಳ್ತಾನೆ ಇದ್ದೇವೆ, ನೀವು ತಾಳ್ಮೆ ಪರೀಕ್ಷೆ ಮಾಡಿಬಿಡಿ, ವಿಷಯ ಏನಂತ ಸರಿಯಾಗಿ ಹೇಳಿ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅಯ್ಯೋ ಕಂಠಿ, ನೀನು ಹೇಳಿದೀಯ ಅಲ್ವಾ ಅಣ್ಣ ಯಾವ ಮರದ ಕೆಳಗೆ ಕೂತ್ಕೊಂಡು ಬಂದರು ಅಂತ, ಯಾವ ಮರದ ಕೆಳಗೆ ಅಲ್ಲ ಕಣೋ ಅಣ್ಣ, ಅಮಿತ್ ಬಾಯ್ ಮನೆಗೆ ಹೋಗಿದ್ರಲ್ಲ ಅಲ್ಲೇ ಆಗಿರೋದು. ನಾವು ಇಷ್ಟು ವರ್ಷ ಏನಾಗಬೇಕು ಅಂತ ಅಂದ್ಕೊಂಡಿದ್ವು ಅದೀಗ ಆಗಿದೆ ಕಣ್ರೋ. ಏನಾಗಿದೆ ಗೊತ್ತಾ, ಅಮಿತ್ ಬಾಯ್ ಮಹಿಮನ ಮದುವೆ ಆಗ್ತೀರಾ ಅಂತೇಳಿ ಮುತ್ತು ಅಣ್ಣ ಹತ್ರ ಕೇಳಿದ್ದಾರೆ ಅಂತ ಹೇಳ್ತಾರೆ. ಆಗ ಎಲ್ಲರೂ ಖುಷಿಯಾಗುತ್ತೆ. ನಟರಾಜಂಗೂ ತುಂಬಾ ಖುಷಿಯಾಗುತ್ತೆ. ಆಗ ಚಂದನ ಹೇಳ್ತಾಳೆ, ಅದಕ್ಕೇನಂದ್ರು ಮುತ್ತು ಅಣ್ಣ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅದಕ್ಕೇನೂ ಹೇಳಿಲ್ಲ, ಹಾಗೆ ಬಂದಂತೆ, ಆದರೆ ಅವ್ರ ಮನೆಯಲ್ಲಿ ತುಂಬ ಖುಷಿಯಾಗಿದ್ದಾನೆ, ಒಬ್ಬೊಬ್ಬರೇ ನಗ್ತಾನೆ, ಅವನ ಪಾಡಿಗೆ ಅವನು ಇರ್ತಾನೆ ಅನ್ನೋದನ್ನು ನೋಡಿದರೆ ಅವನಿಗೆ ತುಂಬಾ ಇಷ್ಟ ಇದೆ ಅಂತ ಅರ್ಥ ಅಲ್ವಾ ಅಂತ ಹೇಳ್ತಾರೆ. ಆಗ ಮನೆಯವರೆಲ್ಲರೂ ಹೇಳ್ತಾರೆ, ಹೌದು ಹೌದು ಇದೇ ಇರಬೇಕು ಅಂತ ಹೇಳ್ತಾರೆ. ತುಂಬ ಖುಷಿಯಾಗಿ ತುಂಬ ಖುಷಿ ಪಡ್ತಾರೆ ಎಲ್ಲರೂ ಕೂಡ. ಇನ್ನು ಮುತ್ತು ಮನೆಗೆ ಬರ್ತಾನೆ. ಮನೆಗೆ ಬರೋದು ತುಂಬ ಖುಷಿಯಿಂದನೇ ಬರ್ತಾನೆ. ಆದರೆ ಮನೇಲಿ ಎಲ್ಲರೂ ಅವ್ರ ಪಾಡಿಗೆ ಅವರು ಸುಮ್ಮನೆ ಕೆಲಸ ಮಾಡ್ತಾ ಇರ್ತಾರೆ. ಆವಾಗ ಮುತ್ತು ಹೇಳ್ತಾನೆ, ಏನಿದು, ಇದು ನಮ್ಮ ಮನೆನಾ, ಅಲ್ಲ ನಮ್ಮ ಮನೆ ಏನು ಇಷ್ಟು ಸೈಲೆಂಟ್ ಆಗಿದೆ, ಸೂರ್ಯ ಇವತ್ತು ಯಾವ ದಿಕ್ಕಲ್ಲಿ ಹುಟ್ಟಿದ್ದಾನೆ ಅಂತ ಹೇಳ್ತಾನೆ ಮುತ್ತು. ಆಗ ಹಿಂತಿರುಗಿ ನೋಡಿದಾಗ ಇವರೆಲ್ಲರೂ ಲೈನ್ ನಿಂತಿರ್ತಾರೆ. ಆವಾಗ ಮುತ್ತು ಹೇಳ್ತಾನೆ, ಏನಾಯಿತು, ಯಾಕ್ರೋ ಹೀಗೆ ನಿಂತಿದ್ದೀರಾ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಮುತ್ತುಜಿ ಎಲ್ಲಿಗೆ ಹೋಗಿದ್ರಿ ನಿನ್ನೆ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಒಂದೇ ಸಲ. ಆವಾಗ
ಮುತ್ತು ಹೇಳ್ತಾನೆ, ಏನೋ ಹೀಗೆ ಹೇಳ್ತಿದ್ದೀರಾ, ನಿನ್ನೆ ಎಲ್ಲಿಗೆ ಹೋಗಿದ್ದೆ, ಅಮಿತ್ ಬಾಯ್ ಮನೆಗೆ ಹೋಗಿದ್ದೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಹೌದಾ, ಅಮಿತ್ ಬಾಯ್ ಏನಾದರೂ ಹೇಳಿದ್ರಾ, ಯಾವುದಾದ್ರೂ ವಿಷಯ ನನ್ನಿಂದ ಮುಚ್ಚಿಡ್ತಿದ್ದೀರಾ ನೀವು ಅಂತ ಹೇಳ್ತಾರೆ ಚಂದನ. ಆಗ ಮುತ್ತು ಹೇಳ್ತಾನೆ, ಯಾವ ವಿಷಯ, ನಾನು ಯಾವ ವಿಚಾರ ಮುಚ್ಚಿಡ್ತಿಲ್ಲ ಅಂತ ಹೇಳ್ತಾನೆ. ಆವಾಗ ಕಂಠಿ ಹೇಳ್ತಾನೆ, ಯಾವುದೋ ವಿಚಾರ ಮುಚ್ಚಿಡ್ತಿರ್ಬೇಕಲ್ವ ನೀವು ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಅದು 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 ಅಂತ ಹೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ನೋಡು ಕಂಠಿ, ಅಣ್ಣಂಗೆ ನಾಚಿಕೆ ನೋಡೋ ಅಂತ ಹೇಳ್ತಾನೆ. ಆವಾಗ ಮೈ ಹೇಳ್ತಾನೆ, ಈ ನಾಚಿಕೆನ ಇವಾಗ ನಾವು ಬಿಡಿಸ್ಬೇಕಲ್ಲ ಅಂತ ಹೇಳಿ 3 ಜನ ಒಟ್ಟಾಗಿ ಕೋಮ 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 ಅಣ್ಣಂಗೆ ಶುರುವಾಗಿದೆ ಮಹಿಮನ ಪ್ರೇಮ ಅಂತ ಹೇಳ್ತಾರೆ. ಆಗ ಮುತ್ತುಗಂದು ತುಂಬಾ ನಾಚಿಕೆ ಆಗ್ತದೆ. ಎಲ್ಲ ಮುತ್ತಿಗೆ ಕಾಲು ಎಳಿತಾರೆ, ಮುತ್ತಿಗೆ ತಮಾಷೆ ಮಾಡ್ತಾರೆ. ಆಗ ಮುತ್ತು ತುಂಬಾ ಖುಷಿ ಪಡ್ತಾನೆ. ಇನ್ನು ಎಲ್ಲರೂ ಹೇಳ್ತಾರೆ, ಅಂತೂ ಇಂತೂ ಮಹಿಮನ ಮೇಲೆ ಪ್ರೀತಿ ಬಂತಲ್ವಾ ನಿನಗೆ, ಅಂದರೆ ಮಹಿಮನ ಮದುವೆ ಆಗ್ತದೆ ಅಂತ ಅಮಿತ್ ಬಾಯ್ ಕೇಳಿದ್ರಲ್ವಾ ಅಂತ ಹೇಳ್ತಾರೆ. ಆಗ ಇವ್ನು ತುಂಬ ನಾಚಿಕೆಯಿಂದ ಹೊರಗೆ ಹೋಗ್ತಾನೆ. ಇನ್ನು ಈ ಕಡೆ ವೈಭವಿ ಮತ್ತು ಕಂಠಿ ಇಬ್ಬರು ಇರ್ತಾರೆ. ಕಂಠಿ ಇದ್ದಲ್ಲ ವೈಭವಿ ಬರ್ತಾಳೆ. ಆಗ ವೈಭವಿ ಹೇಳ್ತಾಳೆ, ಅಲ್ಲ ನಾನು ಬಂದೆ ಅಲ್ವಾ, ನಿಂಗೇನು ಅನಿಸ್ತಿಲ್ವಾ ಅಂತ ಹೇಳ್ತಾಳೆ. ಆಗ ಕಂಠಿ ಹೇಳ್ತಾಳೆ, ಏನು ಅನಿಸ್ಬೇಕು ಅಂತ ಹೇಳ್ತಾಳೆ. ನಾನು ಬರೋದು ಬೇಡ ಅಂತ ಅಂದ್ಕೊಂಡ್ಯಾ ಇಲ್ಲಿಗೆ ಅಂತ ಹೇಳ್ತಾಳೆ ವೈಭವಿ. ಆಗ ಕಂಠಿ ಹೇಳ್ತಾಳೆ, ನಾನೇನಾದರೂ ಹಾಗೆ ಹೇಳಿದ್ನ ನಿನಗೆ ಅಂತ ಹೇಳ್ತಾನೆ. ಆಗ ವೈಭವಿ ಹೇಳ್ತಾಳೆ, ಮತ್ತೇನು, ನೀನು ನನ್ನ ಫೋನ್ ರಿಸೀವ್ ಮಾಡಲ್ಲ, ನನ್ನ ಹತ್ರ ಮಾತಾಡಬೇಕಂದ್ರೂ ನಿಂಗೆ ಅನಿಸಲ್ವಾ, ಹಾಗಿರುವಾಗ ನಾನು ಏನು ಮಾಡಲಿ, ಅದಕ್ಕೆ ನಾನು ಇಲ್ಲಿಗೆ ಬಂದೆ, ನಮ್ಮ ಮನೇಲಿ ನಂಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ನಿನಗೆ ಅಂತ ಹೇಳ್ತಾಳೆ. ಆವಾಗ ಕಂಠಿ ಹೇಳ್ತಾಳೆ, ನೀನು ನನ್ನ ಹತ್ರ ಮಾತಾಡಬೇಡ ವೈಭವಿ, ಅಲ್ಲ ನಿಂಗೇನು ಅನಿಸಲ್ವಾ, ನನ್ನ ಅಣ್ಣನಿಗೆ ಅಷ್ಟೆಲ್ಲ ಮಾತಾಡಿದೆಯಲ್ಲ, ಅವ್ನು ನನಗೋಸ್ಕರ ಯಾರನ್ನೂ ಮದುವೆ ಆಗ್ಲಿಕ್ಕೆ ಹೊರಟಿದ್ದ, ಅವನ ಜೀವನ ಹಾಳಾದ್ರೂ ಪರವಾಗಿಲ್ಲ, ನಿನಗೆ ನಿನ್ನ ಜೀವನ ಮಾತ್ರ ಮುಖ್ಯ ಅಲ್ವಾ ವೈಭವಿ, ಯಾಕೆಷ್ಟು ನಿನಗೆ ಸ್ವಾರ್ಥ ಅಂತ ಹೇಳ್ತಾನೆ ಕಂಠಿ. ಆಗ ವೈಭವಿ ಹೇಳ್ತಾಳೆ, ನೋಡು ಕಂಠಿ, ನನಗೆ ನನ್ನ ಮದುವೆ ಆಗೋದು ಮುಖ್ಯ ಅಷ್ಟೇ, ನಾನು ಇದನ್ನು ಮದುವೆ ಆಗಬೇಕು, ಅದಕ್ಕೆ ಅಡ್ಡಿಯಾಗಿರೋದು ನಿಮ್ಮಣ್ಣ ಬೇಗ ಮದುವೆ ಆಗಲಿ, ಅವ್ರು ಯಾರನ್ನು ಬೇಕಾದರೂ ಮದುವೆ ಆಗಲಿ, ನನಗೇನು ಪರವಾಗಿಲ್ಲ, ನನ್ನ ಗೊತ್ತು ನಿನ್ನ ಮದುವೆಯಾಗಿ ಆ ಮನೆಗೆ ಬರಬೇಕು, ನಮ್ಮ ಮನೇಲಿ ನನಗೆ ಇರೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಆಗ ಕಂಠಿಗೆ ಸಿಟ್ಟು ಬರ್ತದೆ, ವೈಭವಿ ನಿಂಗೆ ಯಾವಾಗ ಬುದ್ಧಿ ಬರುತ್ತೆ ಅಂತ ಹೇಳ್ತಾಳೆ. ಇನ್ನು ವೈಭವಿ ಹೇಳ್ತಾಳೆ, ನೋಡು ಕಂಠಿ, ಇಡೀ ಯಾವಾಗಲೂ ಅಣ್ಣ ಅಣ್ಣ ಅಂತ ಹೇಳ್ಬೇಡ, ಇವಾಗ ನಿಂಗೆ ಹೇಳಿ, ನಿಂಗೆ ನಾನು ಮುಖ್ಯನಾ ಅಣ್ಣ ಮುಖ್ಯನಾ ಅಂತ ಕೇಳ್ತಾಳೆ ವೈಭವಿ. ಆಗ ಕಂಠಿ ಹೇಳ್ತಾಳೆ, ಕೇಳೇ ಇಲ್ಲಿ, ನಂಗೆ ನನ್ನ ಅಣ್ಣನೇ ಮುಖ್ಯ, ಅವನಿದ್ರೆ ನಂಗೆ ಯಾರೂ ಮುಖ್ಯ ಅಲ್ಲ, ನನಗೆ ನನ್ನ ಅಣ್ಣನೇ ಮುಖ್ಯ ಅಂತ ಹೇಳ್ತಾಳೆ. ಆಗ ವೈಭವಿ ಹೇಳ್ತಾಳೆ, ಅಂದರೆ ನನ್ನ ಮೇಲೆ ನಿಂಗೆ ಪ್ರೀತಿ ಇಲ್ವಾ, ಯಾವಾಗಲೂ ಅಣ್ಣ ಅಂತ ಎಲ್ಲ ಹೇಳ್ಕೊಂಡು ಅವನಿಗೆ ಸರಿಯಾಗಿ ಬೈದು ಅಲ್ಲಿಂದ ಹೋಗ್ತಾಳೆ. ಇನ್ನು ಕಂಠಿ ಹೇಳ್ತಾ ಇರ್ತಾನೆ, ಇವಳದು ಯಾವಾಗಲೂ ಇದೇ ಆಯಿತು ಅಂತ ಹೇಳ್ತಾ ಇರ್ತಾನೆ. ಇನ್ನು ಮುಂದೇನಾಗುತ್ತೆ, ಮಹಿಮಾ ಪ್ರೀತಿಯನ್ನು ಮುತ್ತು ಒಪ್ಕೊಳ್ತಾನೆ. ಮುತ್ತು ಹೇಳ್ತಾನೆ, ನನಗೆ ಮಹಿಮನ ಮದುವೆ ಇಷ್ಟ ಇದೆ ಅಂತ. ಏನೆಲ್ಲ ಆಗುತ್ತೆ ಎಲ್ಲಾನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.